ಇದೇ ಅಬ್ದುಲ್ ರಹೀಂ ಕಟ್ಸಿರ್ತಕ್ಕಂಥ ಮನೆ ಗೃಹಪ್ರವೇಶ ಮಾಡಬೇಕು ಅನ್ನೋ ಒಂದು ಕನಸು ಕಟ್ಟಿದ್ರು ನೋಡಿ. ರಾತ್ರಿ ನಿದ್ರೆ ಬರೋದಿಲ್ಲ ಅವರಿಗೆ. ಕೊಂಡು ಈಗ ಹೋಗಲ್ಲ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇವತ್ತು ಇದೇ ಕೊಳತ್ತ ಮಜಲು ಮಂಗಳೂರಿನ ಬೆಳ್ತಂಗಡಿ ಸಮೀಪದ ಕೊಳತ್ತ ಮಜಲಿನ ಅಬ್ದುಲ್ ರಹೀಮಾನ್ ಅವರ ಮನೇಲಿದ್ದೀವಿ. ಸ್ನೇಹಿತರೆ, ಇಡೀ ಮಂಗಳೂರಿನ ಬೆಚ್ಚಿ ಬೀಳಿಸಿದಂಥ ಘಟನೆ, ಇಡೀ ಕರ್ನಾಟಕ ಈ ಥರದ ಒಂದು ಘಟನೆಗೆ ಕೊಳತ್ತ ಮಜಲು ಸಾಕ್ಷಿ ಆಯ್ತಲ್ಲಪ್ಪ ಅಂತ ಭಾಳಷ್ಟು ಜನ ಆಘಾತವನ್ನು ಅಚ್ಚರಿಯನ್ನು ವ್ಯಕ್ತಪಡಿಸಿದಂಥ ಘಟನೆ. ಇಡೀ ಕೊಳತ್ತ ಮಜಲು ಗ್ರಾಮದ ಸುತ್ತಮುತ್ತ, ಈ ಗ್ರಾಮದಲ್ಲಿ ಎಸ್ಪೆಷಲಿ ಈ ಥರದ ಯಾವುದೇ ಕೋಮು ಸಂಘರ್ಷಗಳು ನಡೆದೇ ಇರಲಿಲ್ಲ. ಇವತ್ತು ನಾನು ಅವ್ರ ಕುಟುಂಬದವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಇವತ್ತು ಅಬ್ದುಲ್ ರಹೀಮಾನ್ ಕಟ್ಟುತ್ತಾ ಇದ್ದಂಥ ಮನೆ, ಇಬ್ಬರು ಅಣ್ಣ ತಮ್ಮಂದರು, ಅದರಲ್ಲಿ ಅಬ್ದುಲ್ ರಹೀಮ್ ಇರಲಿಕ್ಕೆ ಅಂತ ಕಟ್ಟುತ್ತಾ ಇದ್ದಂಥ ಮನೆ. ನೀವು ಎದುರಿಗೆ ಆ ಮನೆಯ ಮುಂಭಾಗದಲ್ಲೇ ಇರ್ತಕ್ಕಂಥ ಮರಳನ್ನು ನೀವು ನೋಡ್ಬೋದು. ಇದೇ ಮರಳನ್ನು ಪಿಕಪ್ನ ಮುಖಾಂತರವಾಗಿ ಅಬ್ದುಲ್ ರಹೀಮ್ ದೀಪಕ್ ಅವರ ಮನೆಗೆ ಹಾಕಲಿಕ್ಕೆ ಅಂತ ಹೋದಂಥ ಘಟನೆ. ಎಂಥ ದುರ್ಘಟನೆ ನಡೆದುಬಿಟ್ಟು ಯಾರು ಕೂಡ ಊಹೆ ಮಾಡಿರಲಿಕ್ಕೂ ಸಾಧ್ಯವಿಲ್ಲ. ನಮ್ಮ ರಾಜಕಾರಣಿಗಳು ಈ ಥರದ ಕೋಮು ಸಂಘರ್ಷಗಳನ್ನು, ಮತೀಯ ಗಲಭೆಗಳನ್ನು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದನ್ನು ನೀವು ಕೂಡ ನೋಡಿದ್ದೀರಿ, ಊಹಿಸಿದ್ದೀರಿ ಕೂಡ. ಅಬ್ದುಲ್ ರಹೀಮಾನ್ ಅವರ ಟ್ರ್ಯಾಕನ್ನು ನೋಡೋದಾದ್ರೆ, ಟ್ರ್ಯಾಕ್ ರೆಕಾರ್ಡನ್ನು ನೋಡೋದಾದರೆ ಅಥವಾ ಅವರ ಹಿನ್ನೆಲೆಯನ್ನು ನೋಡೋದಾದರೆ ಈ ಥರದ ಯಾವುದೇ ಕೃತ್ಯಗಳಲ್ಲೂ ಕೂಡ, ಈ ಥರದ ಯಾವುದೇ ಘಟನೆಗಳಲ್ಲೂ ಕೂಡ, ಈ ಥರದ ಒಂದು ಇಶ್ಯೂಸ್ಗಳಲ್ಲೂ ಕೂಡ ಆತ ಭಾಗಿಯಾಗಿರಲಿಲ್ಲ. ಈ ಗ್ರಾಮದ ಅಕ್ಕಪಕ್ಕದವ್ರನ್ನ, ಈ ಸ್ನೇಹಿತರನ್ನು, ಬಂಧು ಬಳಗದವ್ರನ್ನ ಯಾರನ್ನೇ ಮಾತನಾಡಿಸ್ಲಿಕ್ಕೆ ಹೋದರೂ ಕೂಡ ಅಬ್ದುಲ್ ರಹೀಮ್ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಯಾಕೆಂದರೆ ಆತ ಬದುಕಿದ ರೀತಿ ಆಗಿತ್ತು. ನಿಮಗೆ ಮಂಗಳೂರು ಭಾಗದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಶಾರದಾ ಮೆರವಣಿಗೆ ಅಂತ ಮಾಡ್ತಾರೆ. ಅದೇ ಶಾರದಾಂಬೆ, ಇದೇ ಹಿಂದೂ ಕಾರ್ಯಕ್ರಮಗಳಲ್ಲಿ ಅಬ್ದುಲ್ ರಹೀಮ್ ಕೂಡ ಅದೇ ಶಾರದಾ ಮೆರವಣಿಗೆಯಲ್ಲಿ ಪಿಕಪ್ನ ಚಲಾಯಿಸ್ತಾ ಇದ್ದ. ಹಿಂದೆಗಡೆ ಶಾರದಾ ಮೂರ್ತಿಯನ್ನು ಕೂರಿಸಿದ್ರೆ ಅದೇ ಪಿಕಪ್ನ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ. ಜೊತೆಗೆ ಯಾವ ರೀತಿಯಾಗಿ ಸ್ನೇಹಿತವಾಗಿದ್ದ ಅಂದರೆ, ಅವತ್ತೇ ಇಲ್ಲಿದ್ದಂಥ ಮಾಳು, ಮನೆಯ ಮುಂಭಾಗದಲ್ಲಿ ಲೋಡ್ ಮಾಡಲಾಗಿದ್ದಂಥ ಮಾಳು, ಇದನ್ನು ತೆಗೆದುಕೊಂಡು ದೀಪಕ್ ಮನೆಗೆ ಅನ್ಲೋಡ್ ಮಾಡಲಿಕ್ಕೆ ಹೋದಂಥ ಸಂದರ್ಭ. ಅವತ್ತು ಕೂಡ ಅವರ ತಂದೆ ತಾಯಿಯನ್ನು ಕೂಡ, ದೀಪಕ್ ಅವರ ತಂದೆ ತಾಯಿಯನ್ನು ಕೂಡ ಕೂರಿಸ್ಕೊಂಡು ಮನೆಗೆ ಹೋಗ್ತಾರೆ. ಆ ಥರದೊಂದು ಸೌಜನ್ಯ ಇತ್ತು, ಆ ಥರದ ಪ್ರೀತಿ ಬಾಂಧವ್ಯ ಇತ್ತು. ಅವ್ರ ತಂದೆಗೆ, ದೀಪಕ್ ಅವರ ತಂದೆಗೂ ಕೂಡ ಬ್ಲಡ್ಡನ್ನು ಕೊಟ್ಟಂಥ ವ್ಯಕ್ತಿ ನೋಡಿ. ಯಾವ ರೀತಿಯಾಗಿ ಹಿಂದೂ ಮುಸಲ್ಮಾನ್ ಈ ಥರದ ಯಾವುದೇ ವಿರೋಧಗಳಿಲ್ಲ. ನಾವು ಆ ಜಾತಿ ಈ ಜಾತಿ ಅನ್ನೋ ಯಾವುದೇ ರೀತಿಯಾದಂಥ ದ್ವೇಷ ಇಲ್ಲ. ಇದು ಯಾವುದೂ ಕೂಡ ಇರದೇ ಇದ್ದರೂ ಕೂಡ ಯಾವುದೋ ವೈಷಮ್ಯವನ್ನು ಇಲ್ಲಿಗೆ ತಳುಕು ಹಾಕಿ ಅವನು ಅನ್ಯ ಕೋಮಿನ ಹುಡುಗ ಅಂತೇಳಿ ಈ ಥರದ ಒಂದು ದುಷ್ಕೃತ್ಯವನ್ನು ಮಾಡೋದಿದೆಯಲ್ಲ, ಎಷ್ಟು ಅಚ್ಚರಿ ಅಂತ ಅನಿಸ್ಬಿಡುತ್ತೆ. ಇಲ್ಲಿ ನಾವು ಎಚ್ಚೆತ್ಕೊಳ್ಬೇಕು, ಇದನ್ನು ಯಾರು ಹಿಂದೆಯಿಂದ ಮಾಡಿಸ್ತಿದ್ದಾರೆ, ಪಿತೂರಿ ನಡೆಸ್ತಿದ್ದಾರೆ. ಜೊತೆಗೆ ಇವುಗಳಿಗೆ ಬಹಳಷ್ಟು ಸ್ಫೂರ್ತಿಯನ್ನು ಕೊಡೋದು, ಇದನ್ನು ನೋಡಿ ಮಜಾ ತೆಗೆದುಕೊಳ್ಳುವಂಥ ರಾಜಕೀಯ ಪಕ್ಷಗಳು ಕೂಡ ಇದೆ. ಇವನ್ನೆಲ್ಲ ನಾವು ನೋಡಿದಾಗ ಇಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ನೋಡಿ, ಅವ್ರ ಮನೆಯಲ್ಲಿ ಪೂರ್ತಿ ಸೂತಕದ ವಾತಾವರಣ. ಅವ್ರ ತಂದೆ ಇಲ್ಲೇ ಕೂತಿದ್ದಾರೆ, ಅವರ ಅಣ್ಣನೂ ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸೋ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಇನ್ನೊಂದು 8 ತಿಂಗಳಲ್ಲಿ ಇದೇ ಅಬ್ದುಲ್ ರಹೀಮ್ ಕಟ್ಸಿರ್ತಕ್ಕಂಥ ಮನೆ ಗೃಹಪ್ರವೇಶ ಮಾಡಬೇಕು ಅನ್ನೋ ಒಂದು ಕನಸು ಕಟ್ಟಿದ್ರು ನೋಡಿ. ಪುಟ್ಟದಾದಂಥ ಮನೆ, ಸ್ವಂತ ದುಡಿದ ಖರ್ಚಿನಲ್ಲಿ ಮಾಡಿರೋದು, ಯಾವುದೇ ರೀತಿಯಾದಂಥ ಕೆಟ್ಟ ಹಾದಿಯಲ್ಲಿ ಮಾರ್ಗದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಮನೆಯನ್ನು ಕಟ್ಟಿರಲಿಲ್ಲ ಅವರು. ಒಂದು ವರ್ಷದ ಮಗು, ಇನ್ನೊಂದು ಕೇವಲ ಒಂದು 8 ತಿಂಗಳ ಮಗು, ಒಂದು 3 ವರ್ಷ, ಇನ್ನೊಂದು 8 ತಿಂಗಳ ಮಕ್ಕಳು. ಈಗಲೂ ಕೂಡ ಅಪ್ಪ ಈ ನಮ್ಮನ್ನು ಬಿಟ್ಟು ದೂರ ಆಗಿದ್ದಾನೆ ಅನ್ನೋ ಒಂದು ಮಾಹಿತಿಯೂ ಕೂಡ ಅವರಿಗೆ ಅರಿವಿಗೆ ಬಾರದೇ ಇರತಕ್ಕಂಥ ವಯಸ್ಸು. ಇಂಥ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ ಪರಿಸ್ಥಿತಿ, ಅವರ ಭವಿಷ್ಯ ಏನಾಗಬಾರ್ದು. ಯಾವ ಧರ್ಮದವರೇ ಇರಲಿ, ಯಾವ ಜಾತಿಯವರೇ ಇರಲಿ, ಜೀವದ ಬೆಲೆ ಒಂದೇ ಅಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು ಅಂತ ಅನಿಸುತ್ತೆ. ಮನೆ ನೋಡಿ, ಇನ್ನೊಂದು 8 ತಿಂಗಳು ಅವರಿಗೆ ಈ ಮನೆಯ ಬಗ್ಗೆ ಕನಸೇ ನುಚ್ಚುನೂರಾಗುವ ಮಟ್ಟಿಗೆ ಆಗಿಬಿಟ್ಟಿದೆ. ಒಂದು ಒಳ್ಳೆ ಪುಟ್ಟ ಕನಸನ್ನು ಎಲ್ಲರೂ ಕೂಡ ಹೊತ್ಕೊಂಡಿದ್ರು. ಇನ್ನೊಂದು 8 ತಿಂಗಳಲ್ಲಿ ಗೃಹಪ್ರವೇಶ ಮಾಡೋಣ ಅಂತ, ಮನೆ ಕಟ್ಟಬೇಕು, ತನ್ನ ದುಡಿದ ದುಡ್ಡಿನಲ್ಲಿ ಕಟ್ಟಬೇಕು ಅನ್ನೋ ಒಂದು ದೊಡ್ಡ ಕನಸು ಅಬ್ದುಲ್ ರಹೀಮ್ಗೂ ಇತ್ತು. ಯಾಕೆಂದರೆ ಅವರು ಆರಂಭದಿಂದಲೂ ಕೂಡ ಗಾರೆ ಕೆಲಸ ಮಾಡಿಕೊಂಡು, ಮೇಸ್ತ್ರಿ ಕೆಲಸ ಮಾಡಿಕೊಂಡು, ಅದಾದಮೇಲೆ ಅಣ್ಣ ಹನೀಫ್ ಅವರು ಮಾಡ್ತಾ ಇದ್ದಂಥ ಈ ಕೆಲಸ ಗೊತ್ತಿರ್ಬೋದು ನಿಮಗೆ. ಈ ಮರಳನ್ನು ಅಥವಾ ಜಲ್ಲಿ ಕಲ್ಲುಗಳನ್ನು ಎಲ್ಲ ಮನೆಗಳಿಗೆ ಸಾಗಿಸೋದು, ಬಾಡಿಗೆ ಹೋಗೋದು, ಆ ಥರ ಕೆಲಸವನ್ನು ಮಾಡ್ತಾಯಿದ್ರು. ಅದರಲ್ಲಿ ಅಲ್ಪ ಸ್ವಲ್ಪ ದುಡಿದು ಇಟ್ಟಂಥ ಕಾಸನ್ನು ಒಂದು ಕಡೆ ಸೇವ್ ಮಾಡಿ ಕಟ್ಟುತ್ತಾ ಇದ್ದಂಥ ಮನೆ ಈಗ ಅರ್ಧಕ್ಕೆ ನಿಂತು ಬಿಡ್ತಲ್ಲ ಅಂತ ಇದನ್ನು ಕಂಪ್ಲೀಟ್ ಮಾಡಬೇಕು. ಬಟ್ ಆದರೆ ಅವರ ಕನಸುಗಳೇ ಬೇರೆ ಆಗಿದ್ವು. ತಮ್ಮನೊಂದಿಗೆ ಗೃಹಪ್ರವೇಶ ಮಾಡಿ ಮನೆಗೆ ಎಂಟ್ರಿ ಕೊಡಬೇಕು ಅನ್ನೋ ಒಂದು ಒಳ್ಳೆ ಕನಸುಗಳೊಂದಿಗೆ ಕಟ್ಟಿದಂಥ ಮನೆ ನೋಡಿ. ಈಗ ಮೌನ ಮಾತ್ರ ಉಳಿದಿರೋದಲ್ಲಿ, ಎಲ್ಲ ಕನಸುಗಳು ನುಚ್ಚು ನೂರಾಗಿಬಿಟ್ಟಿದ್ದಾವೆ. ತಂದೆ ಕಣ್ಣಲ್ಲಿ ನೀರು ಹಾಕ್ತಾರೆ ಬಿಟ್ಟರೆ ಅವ್ರಿಗೇನು ಮಾತನಾಡೋ ಶಕ್ತಿಯೂ ಕೂಡ ಇಲ್ಲ. ಅವರು ಆ ನೋವಿನಿಂದ ಹೊರಗೆ ಬರಲಿಕ್ಕೂ ಕೂಡ ಕಷ್ಟ ಸಾಧ್ಯವಾಗಿಬಿಟ್ಟಿದೆ.
ಊರಿನವ್ರಿಗೂ ಕೂಡ ಇಲ್ಲಿರ್ತಕ್ಕಂಥವ್ರು ಯಾರನ್ನ ನಂಬೋದು, ಯಾರನ್ನ ಕಷ್ಟಕ್ಕೆ ಅಂತ ಕರೆಯೋದು, ಯಾರಾದರೂ ಏನಾದರೂ ಸಹಾಯ ಕೇಳಿ ಅಥವಾ ಮನೆಗೆ ಮಗಳನ್ನು ಲೋಡ್ ಮಾಡು ಅನ್ಲೋಡ್ ಮಾಡು ಅಂತ ಯಾರಾದರೂ ಕೆಲಸಕ್ಕೆ ಕರೆದ್ರೆ ಯಾವ ಧೈರ್ಯದ ಮೇಲೆ ಇದೇ ಅಬ್ದುಲ್ ರಹೀಮ್ ಅವರ ಅಣ್ಣ ಹೋಗಬೇಕು, ಈ ಥರದ ಅನೇಕ ಪ್ರಶ್ನೆಗಳು ಹಾಗೆ ಮೂಡಿಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಜನ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಇರಲಿಕ್ಕೆ ನೀವು ಬಿಡಿ ಈ ಥರದ ಯಾವುದೇ ರೀತಿಯಾದಂಥ ಈ ಕೋಮು ಸೃಷ್ಟಿಗಳನ್ನು, ಈ ಧರ್ಮದ ಈ ಭೇದ ಭಾವಗಳನ್ನು ಸೃಷ್ಟಿಸ್ಕೊಂಡು ಎಲ್ಲರೂ ಕೂಡ ಶತ್ರುಗಳಾಗಿ ಹೊಡೆದಾಡಿಕೊಂಡು ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತುವ ಕೆಲಸವನ್ನು ಮಾಡಬಾರ್ದು. ಅದಕ್ಕೆ ಅಬ್ದುಲ್ ರಹೀಮ್ ಅವರ ಈ ಘಟನೆಯ ಸಾಕ್ಷಿಯಾಗಿ ನಿಂತು ಬಿಡುತ್ತೆ. ಪಾಠ ಕಲಿಬೇಕು ಅನ್ನೋದಷ್ಟೇ ನನ್ನ ಸಲಹೆ. ಮನೆಯಲ್ಲಿ ಯಾವ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಅಂದರೆ ಅವ್ರಿಗೊಂಥರ ಶೋಕದ ಮಡುವಿನಲ್ಲಿ ಬಿದ್ದುಬಿಟ್ಟಿದ್ದಾರೆ. ಯಾಕೆ ಹೀಗಾಯಿತು, ಏನಾಯಿತು ಅವ್ರಿಗೂ ಕೂಡ ಅರಿವಿಗೆ ಬರ್ತಾ ಇಲ್ಲ. ಏಕಾಏಕಿಯಾಗಿ ದಿಢೀರ್ ಈ ಥರದೊಂದು ಘಟನೆ ಮನೇಲಿ ನಡೆದಾಗ ಅವರಿಗೂ ಕೂಡ ಅಚ್ಚರಿ ಆಗಿಬಿಡುತ್ತೆ. ಯಾಕೆ ಅಂದರೆ ಇದೇ ದೀಪಕ್ ಮತ್ತು ಅಬ್ದುಲ್ ರಹೀಮ್ ಇಬ್ಬರೂ ಕೂಡ ಕೆಲಸ ಮಾಡುವಂಥ ವಿಡಿಯೋಗಳು, ತುಣುಕುಗಳು ವೈರಲ್ ಆಗ್ತಾ ಇರೋದನ್ನು ನೋಡಿದ್ರೆ ಎಷ್ಟು ಫ್ರೆಂಡ್ಗಳಾಗಿದ್ದು, ಸ್ನೇಹಿತರಾಗಿದ್ದರು. ಉಂಡ ಮನೆ ಕನ್ನ ಬಗೆಯೋದು ಅಂತಾರಲ್ಲ, ಬೆನ್ನಿಗೆ ಚೂರಿ ಹಾಕೋದು ಅಂದರೆ ಇದೆ. ಜೊತೆಗಿದ್ದೇ ಸ್ನೇಹ ಸಂಬಂಧಗಳು ಯಾವ ರೀತಿಯ ಹಂತವನ್ನು ತಲುಪಿಟ್ಟಿದ್ದಾವೆ. ನಾವು ಯಾರ ಜೊತೆಯಿಂದ ನಗ್ತಾ ಇರಬೇಕು, ಯಾರ ಜೊತೆಗೆ ನಗ್ತಾ ಮಾತನಾಡಬೇಕು. ಇದು ಅಬ್ದುಲ್ ರಹೀಮ್ ಅವರ ಮನೆ ನೋಡಿ, ಹಳೆಯ ಮನೆ. ಈಗ ಹೊಸ ಮನೆ ಕಾಲಿಡ್ತಾ ಇದ್ದರು. ಅವ್ರು ಯಾರು ಕುಟುಂಬದವರಿಗೂ ಅದೇ ನೋವು ಕಾಡ್ತಾ ಇರೋದು. ಅವ್ರಿಗೆ ಏನು ಮಾತಾಡಬೇಕು, ಎಷ್ಟು ಮಾತನಾಡಿದ್ರು ಕಮ್ಮಿನೇ. ಅವನಿಗೆ ಇದ್ದಂಥ ಬಗೆ, ಅವನು ಬೆಳೆಸ್ಕೊಂಡಿದ್ದಂಥ ಸ್ನೇಹ, ಅಟ್ಲೀಸ್ಟ್ ಮಾತಾಡಿ ಅನ್ನೋ ವಿಷಯವಾಗಿ ಇವತ್ತು ನಾನು ಅವ್ರ ಕುಟುಂಬದವ್ರ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಾಗ ನಾನು ಅಬ್ದುಲ್ ರಹೀಮಾನ್ ಹೇಗಿದ್ದ ಅನ್ನೋ ಕುರಿತಾಗಿ ಒಂದಿಷ್ಟು ಮಾತನಾಡಿಸೋ ಪ್ರಯತ್ನವನ್ನು ಪಡ್ತೀನಿ. ಅವ್ರ ಸಹೋದರರಾಗಿರ್ತಕ್ಕಂಥ ಅವ್ರು ಇದ್ದಾರೆ, ಇಲ್ಲಿ ಅವ್ರ ಸಹೋದರ ಇದ್ದಾರೆ. ಸರ್, ನಾನು ಹೇಳಿದ್ನಲ್ಲ, ನನಗೆ ಎಷ್ಟು ಮಾತನಾಡಿದ್ರು ಈ ಥರ ಘಟನೆಗಳ ಬಗ್ಗೆ ಕಮ್ಮಿ ಅನಿಸ್ಬಿಡುತ್ತೆ. ಜನ ಎಚ್ಚೆತ್ತುಕೊಳ್ಬೇಕು. ಅದಕ್ಕೋಸ್ಕರವಾಗಿ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು. ಇಲ್ಲಿ ಬದಲಾವಣೆ ಮಾಡಿ ಒಂದು ಪೋಸ್ಟ್ ಹಾಕೋರ ವಿರುದ್ಧ, ಕೆಟ್ಟದಾಗಿ ಕಮೆಂಟ್ಸ್ಗಳು ಮಾಡೋರ ವಿರುದ್ಧ ಎಚ್ಚೆತ್ಕೊಳ್ಳಿ ಅಂತ. ಆರಂಭದಲ್ಲಿ ಅಬ್ದುಲ್ ರಹೀಮಾನ್ ಹೇಗಿದ್ದ, ದೀಪಕ್ ಅವ್ರ ಜೊತೆ ಸ್ನೇಹ ಸಂಬಂಧ ಹೇಗಿತ್ತು ಅದನ್ನು ಹೇಳೋದಾದರೆ ಸರ್. ಎಲ್ಲರೊಟ್ಟಿಗೆ ಒಂದು ಇದರಾಗಿದ್ದ, ಅಣ್ಣ ತಮ್ಮಂದಿರಾಗಿ. ಮತ್ತು ಬೇರೆ ಎಂಥದ್ದು, ಅದೇ ವೈಗೆ ಒಂದು ಫ್ರೀ ಹಾಕಿದ್ದಾನೆ ಮನೆಗೆ ಒಂದು, ಮತ್ತು ಅರ್ಜೆಂಟ್ ವೈಗೆ ಬೇಕಂತ ಹೇಳಿದ. 2:45 3 ಗಂಟೆ ಒಳಗೆ ಕೊಚ್ಚಿ ಕೊಲೆ ಮಾಡಿದ್ರು. ಮತ್ತು ಬೇರೆ ಎಂತ, ಅವನ ತಂದೆಗೆ ಬೆಡ್ ಇದು ಎಲ್ಲ ಕೊಟ್ಟಿದ್ದರು. ಎಲ್ಲರಿಗೂ ಇದ್ದುಂಟು. ನಾವು ಮಾತಾಡಲು ಏನೂ ಇಲ್ಲ, ಎಂದಿನವರಿಗೆ ಗೊತ್ತುಂಟು. ಹೇಗೆಂದರೆ ಒಳ್ಳೆ ಜನ, ಒಳ್ಳೆಯದು, ಅಣ್ಣ ತಮ್ಮ ಇದ್ದಾಗೆ. ಹಾಗೆ. ಎಷ್ಟು ಗಂಟೆಗೆ ಸರ್ ಇಲ್ಲಿಂದ ಮಾಳಂತ? 2:45 ಅಲ್ಲೇ, 3 ಗಂಟೆ ಒಳಗೆ. ನನಗೊಂದು ಒಬ್ಬ ಫೋನ್ ಮಾಡಿದ್ದ, ಈಗ ಅಣ್ಣನಿಗೆ ತಮ್ಮನಿಗೆ ಹೊಡೆದ್ರಂತೆ, ಇಲ್ಲಿ ಏನಂತ ಕೇಳುವಾಗ ಅಂತ ನೋಡುವಾಗ ಬರುವಾಗ ಕೊಲೆ ಆಗಿದ್ದು. ಮತ್ತೊಬ್ಬ ಕಲಂದರ್ ಸಾಪಿ ಓಡಿ ಹೋದ ಪಾಪ. ಅವನಿಗೆಲ್ಲ ಇದಾಕಿದ್ರು, ಬೆರಳಿಗೆ, ಇಲ್ಲಿ ಹಲ್ಲೆಗೆ ಎಲ್ಲ ಗಾಯ ಉಂಟು ಅವನಿಗೆ, ಸೀರಿಯಸ್ಸಲ್ಲಿದ್ದಾನೆ. ಹಾಗೆ. ದೀಪಕ್ ನಿಮ್ಮ ಇಲ್ಲಿ ಬಂದಿದ್ದು ಉಂಟಾ ನೀವು ಎಲ್ಲ? ಇಲ್ಲ, ಇಲ್ಲಿಗೆ ಬಂದು ಚಹಾ ಕುಡಿದು ಹೋಗ್ತಿದ್ದಾನೆ. ಹಣ ಕೊಂಡೋಗ್ತಾನೆ ಅವನ ಅವನೆಲ್ಲ ಒಂದು 100-200 ರೂಪಾಯಿ ಕೇಳಿ ಇವನು ಕೊಡ್ತಾನೆ. ನಮಗೆ 30,000 ರೂಪಾಯಿ ಬರಲಿಕ್ಕೆ ಉಂಟು, ಹಾಗೆಲ್ಲ ಉಂಟು. ಮತ್ತು ಬಂದು ಹೀಗೆ ಮಾತನಾಡಿದಂತೆ, ಇದ್ದಪ್ಪ ಏನಾಗಿದೆ ಒಯ್ಗೆ, ಇದು ತೆಲುಗು ಏನಾಗಿದೆ ಹಾಗೆ ಕೇಳಿದ. ಮತ್ತು ಹಿಂದೆಗಡೆ ಬಂದು ಒಬ್ಬ ಕಡಿದ, ನನ್ನನ್ನು ಯಾಕೆ ನೀವು ಕೊಲ್ಲುವುದು ಅಂತ ಕೇಳಿದ ತಮ್ಮ. ನಿಮಗೆ ಎಂತ ಆಗಬೇಕು ಹೇಳಿ, ನಾನು ಕೊಡ್ತೇನೆ ಬೇಕಾದರೆ. ನಿಮ್ಮದು ಎಷ್ಟು ನಮ್ಮ ಜೋಸಿಯಾಗಿ ಎಂತ ಮಾಡೋದು ನೀವು, ನಮ್ಮ ಫ್ರೆಂಡಲ್ಲ ಒಟ್ಟಿಗೆ ಎಂತ ಮಾಡೋದು ನೀವು ಅಂತ ಕೇಳುವಾಗ ಇಲ್ಲಿಗೆ ಬಡಿದ ಹಿಂದುಗಡೆ. ಮತ್ತು ಗಾಡಿಯಿಂದ ಇದು ಮಾಡಿ ಕೆಳಗಾಗಿ ಹಾರಿದ, ಡೋರ್ ತೆಗೆದು ಇವರೇ ಹಾಕಿದ್ದು. ಮತ್ತು ಕಲಂದರ್ ಸಾಪಿ ಆ ಡೋರ್ ತೆಗೆದು ಈಚೆ ಓಡಿ ಬಂದ. ಓಡಿ ಬರುವಾಗಲೇ ಎಲ್ಲ ಹಾಕಿದ್ರು ಕತ್ತಿ ಇದರ ತಲವಾರಲ್ಲಿ. ಹಾಗೆ ನೋಡಿ, ಒಂದು ಅವ್ರ ಮನೆ ಹೆದರಿಗೆ ಮರಳಿತ್ತು, ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಮರಳು ಉಂಟಲ್ಲಿ ಮನೆಯಲ್ಲಿ. ಇದೊಂದು ಅರ್ಜೆಂಟ್, ಇದು ಅರ್ಜೆಂಟ್ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ, ನನ್ನ ಕೆಲಸ ನಿಂತಿದೆ ಹೇಳಿ. ಶಾಫಿ ಅವ್ರ ಜೊತೆಗೆ ಬರೋದು ಗೊತ್ತಿತ್ತು ಅವ್ರಿಗೆ? ಪ್ಲಾನ್ ಮಾಡಿದ್ರ? ಸಾಪಿ ಅವನ ಒಟ್ಟಿಗೆ ಹೋಗ್ತಾನೆ. ಇಲ್ಲಿ ಒಂದು ಮನೆಗೆ ಸಿಮೆಂಟ್ ತರಲಿಕ್ಕೆ ಇತ್ತು, ಇವನು ತಮ್ಮ ಕರೆದು ಹೋಗಿದ್ದಾನು, ಬಾ ಒಟ್ಟಿಗೆ ಹೋಗುವ ಅಂತ. ಕೆಲಸ ಮಾಡೋದ್ರ ಜೊತೆ ಇದಾದ್ರೆ ನಮಗೆ ಯಾರು ಎಂತ ಮಾಡಿದ ಗೊತ್ತೂ ಇರಲಿಲ್ಲ, ಗೊತ್ತಾಗ್ತಾನೂ ಇರಲಿಲ್ಲ. ದುಡಿ ಆಚೆ ಈಚೆ ಎಲ್ಲ ನೋಡ್ಬೇಕು ನಾವು ಎಲ್ಲಿದ್ದಾನಂತ. ಕೀದ್ದು ಚಾವಿ ತೆಗೆದಿದ್ರು ಸ್ಟಾರ್ಟ್ ಮಾಡುವಾಗ. ಮತ್ತೆ ಎಲ್ಲಿಗೆ ಹೋಗುವುದು?
ಸರ್ ನಾನು ಅಬ್ದುಲ್ ರಹೀಂ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಬೇಡ ನಾನು ಆ ಜಾತಿ ಈ ಜಾತಿ ಅನ್ಯ ಧರ್ಮ ಹೇಗೆ ಸಹಬಾಳ್ವೆಯಿಂದ ಇದ್ರು ಸರ್ ಇವರು ಹಿಂದೂ ಜನಾಂಗದ ಜೊತೆಗೆ ಹೇಗೆ ಅದು ಭೇದ ಭಾವ ಇಲ್ಲ, ಅಣ್ಣ ತಮ್ಮಂದರಿಗೆ ಎಲ್ಲ. ಅವರ ಮನೆಗೆ ನಾವು ಹೋಗ್ತಿದ್ದೇವೆ, ನಮ್ಮ ಮನೆಗೆ ಅವರು ಬರ್ತಾ ಇದ್ದೇವೆ. ಇಲ್ಲಿ ಯಾವುದೊಂದು ಮಸೀದಿಯಲ್ಲಿ ಫಂಕ್ಷನ್ ಆಗ್ತಾರೆ, ಅವರಲ್ಲಿ ಬರ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ಫಂಕ್ಷನ್ ಆಗ್ತದೆ, ನಾವು ಹೋಗ್ತೇವೆ. ಸಿಹಿ ತಿಂಡಿ ಎಲ್ಲ ಕೊಡ್ತೇವೆ, ನೀವೇ ನಾವು ಕೊಡ್ತೇವೆ, ಅವ್ರು ನಮಗೆ ಕೊಡ್ತಾರೆ. ಲಾಡು ಮತ್ತು ಕೋಲ್ಡ್ ಎಲ್ಲ ಹಾಗೆ. ಇಲ್ಲ ಅದೇನು ಇರಲಿಲ್ಲ, ಗಲಾಟೆ ಎಲ್ಲ ಒಟ್ಟಿಗೆ ಇದೆ ಅಣ್ಣ ತಮ್ಮಂದಿರಾಗಿ. ಮನುಷ್ಯನ ರಕ್ತ ಎಲ್ರಿಗೂ ದೇವ್ರು ಕೊಟ್ಟಿರೋದು ಒಂದೇ ಅನ್ನೋದಕ್ಕೆ ಸಾಕ್ಷಿ ಅಂದರೆ ನೋಡಿ, ರಕ್ತ ಕೊಟ್ಟರು ಅವ್ರ ತಂದೆಗೆ ಆ ಋಣನೂ ಒಬ್ಬ ಮನುಷ್ಯನಿಗೆ ಇಲ್ಲದೆ ಆಗೋಯ್ತಲ್ಲ ಅನ್ನೋ ಒಂದು. ಅದೇ ಅದೇ ರಕ್ತ ಇದು ಮಾಡಿದಲ್ಲ. ಮತ್ತು ಹೋಗ್ಬೇಕಾದ್ರೆ ಅವ್ರನ್ನ ಅವ್ರ ಕುಟುಂಬದವ್ರನ್ನ ಹತ್ತಿಸ್ಕೊಂಡು ಹೋಗಿದ್ದ ಅಂತ ಅಂದ್ರೆ ಅವನ ತಾಯಿಯನ್ನೇ ಅಲ್ಲಿ ಹೋಗುವಾಗ ಬನ್ನಿ ನಿಮಗೆ ಹೋಯ್ಗೆ ಆ ತಾಯಿ ಮತ್ತು ತಮ್ಮ ಹುಡುಗ ಕರ್ಕೊಂಡು ಹೋಗಿದೆ. ಅಲ್ಲಿ ಮತ್ತೆ ಚಿಲ್ಕ ಬೀಗ ಹಾಕಿದ್ರಂತೆ. ಇವನಿಗೆ ಹೊಡೆಯುವಾಗ ಅವ್ರ ಹಿಂದೆ ಬರ್ತಾರಲ್ಲ, ಬೀಗ ಹಾಕಿದ್ರು ಅವರು. ದೀಪಕ್ ಅವ್ರ ಮನೆ ಕುಟುಂಬದವ್ರು ಹೊರಗೆ ಬರ್ತಾರೆ ಅಂತ ಹೇಳಿ ಅವ್ರ ಮನೆ ಬಾಗಿಲಿಗೆ ಚಿಲ್ಕವನ್ನು ಹಾಕಿ ಒಡೆಬೇಡ ಅಂತ ಹೇಳಿದ್ರಂತೆ, ಚಿಲ್ಕ ಹಾಕಿದ್ರು. ಆಯ್ತು. ಅವ್ರ ಮನೇಲಿ ಯಾರ್ಯಾರು ಇದ್ರು ಸರ್? ಅವ್ರ ಅಮ್ಮ ಒಂದೇ ಇತ್ತು ಅವರ ಮನೆಯಲ್ಲಿ ಒಂದು ಅಮ್ಮ ಮತ್ತು 2 ಅವನ ತಮ್ಮನನ್ನು ಮತ್ತು ಅವರ ಅಕ್ಕನ ಮಗ ಒಂದಿದ್ದಾನೆ, ಸಿದ್ದಗಟ್ಟೆ ಅವ ಹುಡುಗ. 3 ಜನ ಇದ್ದರು, 3-4 ಜನ. ಯಾವತ್ತು ನಿಮಗೆ ಆ ಥರ ದೀಪಕ್ ಮೇಲೆ ಅನುಮಾನಗಳು ಬಂದೇ ಇಲ್ಲ ಯಾವತ್ತು? ಅದೇ ಅಷ್ಟೇ, ಬೇರೆ ಅಂತ ಮಾತಾಡ ಚೆನ್ನಾಗೇ ಇದ್ರು, ಹಾಗಾಗಿ ಎಲ್ಲಿಂದ ಅನುಮಾನ ಬರಲಿಕ್ಕೆ ಸಾಧ್ಯ ಅಂತ. ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಶಾರದಾಸ್ತ ಎಲ್ಲ ಮೆರವಣಿಗೆಲ್ಲ ಇರ್ತದೆ, ಅದೆಲ್ಲ ನಾವು ಕೊಂಡೋಗ್ತೇವೆ. ನೋಡಿ, ಶಾರದಾ ದೇವಿ ಉತ್ಸವ ಮೆರವಣಿಗೆಯಲ್ಲೂ ಕೂಡ ನೀವು ಮುಸಲ್ಮಾನರು ಭಾಗಿಯಾಗ್ತಾ ಇದ್ದಿದ್ದು. 20 ವರ್ಷ ಆಯಿತು. ಮತ್ತೆ ಇಲ್ಲಿ ರಾತ್ರಿ 1 ಗಂಟೆ ರಾತ್ರಿಗೆ ಡೆಲಿವರಿಗೆ ಹೆಂಗಸರಲ್ಲಿ ಇದಾಗ್ತದಲ್ಲ, ಅದು ನಾನು ಪಿಕಪ್ಪಲ್ಲಿ ಒಂದು 8 ಕೊಂಡೋಗಿದೆ. 3 ಮುಸ್ಲಿಮು 5 ಇದು ಹಿಂದೂ ಅವರು. ಹಾಗೆ 1 ಗಂಟೆ ರಾತ್ರಿಗೆ 2 ಗಂಟೆಗೆಲ್ಲ ಹಾಗೇನು ಇರಲಿಲ್ಲ ಇಲ್ಲಿ. ಮತ್ತು ಅವನು ಯಾವ ಇದರಲ್ಲಿ ಇಲ್ಲ, ಮಸೀದಿಯಲ್ಲಿ ಒಂದು ಸೆಕ್ರೆಟರಿ ಆಗಿದ್ದಾನೆ, ಲೆಕ್ಕ ಎಲ್ಲ ಬರಲಿಕ್ಕೆ ಅಷ್ಟು, ಬೇರೆನಿಲ್ಲ. ಅದೇ ಶಾಕ್ ಆಗತ್ತೆ ಸರ್. ನೋಡಿ, ಒಂದು ಈ ಥರದ್ದು ಯಾವುದೇ ಇಶ್ಯೂಸ್ಗಳಲ್ಲಿಲ್ಲ, ಎಲ್ಲರ ಜೊತೆ ಸ್ನೇಹಿತವಾಗಿದ್ದಂಥ ವ್ಯಕ್ತಿ ಯಾವ ಉದ್ದೇಶಕ್ಕೋಸ್ಕರ ಹಿಂಗೆ ಮಾಡಿಬಿಟ್ರು ಅನ್ನೋ ಒಂದು ಭಾಳ ಆಶ್ಚರ್ಯ ಸರ್. ಅದೇ ನಮಗೆ ಸ್ವಲ್ಪ ಹೊಡೆಯಬೇಕಾಗಿತ್ತು, ಈಗ ಮಾಡಬಾರ್ದು. ಕೊಚ್ಚಿ ಕೊಲೆ ಮಾಡಿದ್ರಂಟು, ಭಾರಿ ಇದಾಯ್ತು ನಮಗೆ. ದೇವರು ಕೊಡ್ತಾರೆ ಅಷ್ಟೇ, ಬೇರೆ ಅಂತ ಮಾತಾಡೋದು. ಭಗವಂತ ಇದ್ದಾನೆ, ಯಾವ ಧರ್ಮ ಆಗಿರಲಿ ಮೇಲೊಬ್ಬ ಭಗವಂತ ಇದ್ದಾನೆ. ಅಲ್ಲ ನೋಡ್ತಾ ಇರ್ತಾನೆ, ಈಶ್ವರನು ನೋಡ್ತಾ ಇರ್ತಾನೆ. ತಪ್ಪು ಸರಿಗಳ ನಾವು ಲೆಕ್ಕಾಚಾರ ಅಷ್ಟೇ, ಬೇರೆ ಏನು ಮಾಡಲಿಕ್ಕೆ ಇಲ್ಲ. ದೇವರೇ ಕೊಡುವುದು ಅವನಿಗೆ, ನಾವಣ್ಯ ಮಾಡಲಿಕ್ಕೆ ಇಲ್ಲ. ನನ್ನ ತಂದೆದ್ದು ತಾಯಿದ್ದು ಕಣೆನೇ ಹೋಗ್ತಾ ಉಂಟಲ್ಲ, ಅದೇ ಸಾಕು ಅವನಿಗೆ. ಅದೇ ಶಾಪ ಅಂತ ಹೇಳ್ತೀರಿ. ಸಾಕು. ಇಲ್ಲಿ ಅವ್ರದ್ದೆಲ್ಲ ಒಡನಾಟ ಹೇಗಿತ್ತು ಅದ್ರ ಕುರಿತಾಗಿ ಮಾತನಾಡೋದು. ಅಬ್ದುಲ್ ರಹೀಮ್ ಹೇಗೆಂದರೆ ಅವನು ಇಲ್ಲಿ ಯಾರು ಹಿಂದೂ ಬಾಂಧವರ ಹತ್ರ ಸಹ ಹೇಳಿದರೆ ಅವರು 2 ಸಾವಿರ ಮಾತನ್ನು ಉಲ್ಟಾ ಆಗಿ ಹೇಳಲ್ಲ. ಅಂದರೆ ಅಷ್ಟು ಅನ್ಯೋನ್ಯತೆ ಆಗಿದ್ರು ಇಲ್ಲಿ. ಯಾರಿಗೆ ಇಲ್ಲಿ ತನಕ ಒಂದು ಬಾಯಿ ಮಾತಿಗೆ ಒಂದು ಬೈದವನು ಸಹ ಅವನಲ್ಲ. ಒಂದು ಅವನಿಗೆ ಯಾರು ಬೈದು ಅಂದರೆ ಅವನು ಕಣ್ಣೆತ್ತಿ ನೋಡಿದೆ ಅವನಲ್ಲ. ಅವ್ರು ಬೈದು ಅಂದರೆ ಅವ್ರಿಗೆ ನಗುತ್ತವನು ಹೋಗುವವನು, ಮಾತಾಡುವ ಮನಸ್ಥಿತಿ ಅವನದಲ್ಲ. ಯಾವತ್ತು ಅವನು ನಗುಮುಖದವನು. ಊರಲ್ಲಿ ಅವ್ರ ಜೊತೆ ಸಣ್ಣ ಪುಟ್ಟ ಜಗಳ ಏನಿಲ್ಲ ಅಂತ ಈ ಊರಲ್ಲಿ ಇಲ್ಲಿ ತನಕ ಆಗ್ಲೂ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಳತ್ತವಜನಲ್ಲಿ ಇಲ್ಲಿ ತನಕ ಇಲ್ಲಿ ಒಂದು ಕೋಮು ಗಲಭೆ ಅಂತೂ ಇಲ್ಲಿ ಆಗಲೇ ಇಲ್ಲ. ಬಟ್ ನಿಮ್ಮ ಯಾರ ಮುಸಲ್ಮಾನರ ಜೊತೆಗೆ ಆಗಲಿ ಈ ಊರಲ್ಲಿ ಒಂದು ಗಲಾಟೆಯಲ್ಲೂ ಗುರುತಿಸ್ಕೊಂಡಿಲ್ಲ. ಇಲ್ಲ ಈ ಊರಲ್ಲಿ ಮುಸಲ್ಮಾನವರು ಅಥವಾ ಹಿಂದೂ ಗೆಳೆಯರ ಹತ್ರ ಇಲ್ಲಿ ತನಕ ಒಂದು ಜಗಳ ಅಂತೂ ಆಗಲೇ ಇಲ್ಲ ಈ ಊರಲ್ಲಿ ಇಲ್ಲಿ ತನಕ. ಅವನಲ್ಲಿ ಜಗಳ ಹೋದ್ರೆ ಇಲ್ಲಿ ಒಂದು ಮಜಾ ಉಂಟು ಅವನದು, ಅದರಲ್ಲಿ ಇದು ಮಾಡ್ಲಿಕ್ಕೆ ಆಗ್ತದೆ. ಅವನು ಇದ್ದಾನಂತ ನೋಡ್ಲಿಕ್ಕೆ, ಬೇರೇನು ಬೇಡ. ಇಲ್ಲೊಂದು ಗುರ್ತುಂಟು ಅವನು ಅಷ್ಟೇ, ಬೇರೇನು ಬೇಡ. ಯಾವ ಕ್ಯಾಮರಾ ನೀವು ಹೊಡೆದ್ರಲ್ಲಿ ಅದು ಸಿಗ್ತಾನೆ ಅವನು ಹೋಗ್ಲಿಲ್ಲ. ತಂದೆ ಹೋಗ್ಲಿಲ್ಲ ಯಾವ ಜಗಳಕ್ಕೆ, ನಮ್ಮ ತನ್ನ ಹೋಗ್ತೇವ ಅಲ್ಲ. ಅಪ್ಪ ಹಾಕೊಟ್ಟು ಹಾದಿ ಅದು ನೋಡಿ, ತಂದೆ ಹೇಗೆ ಬದುಕಿದ್ರೆ ಆಗ ಮಕ್ಕಳು ನಿಂತಿದ್ದಾನಂತ ಫೋನ್ ಮಾಡಿ. ನಮ್ಮ ತಂದೆಯೂ ಇರಲಿಲ್ಲ ಒಟ್ಟಿಗೆ, ಅವನು ಸೋತಿದ್ದಾನೆ ಅಂತ ಓಟಿಗೆ. ಓಟ ಅವನಿಗೆ ಇರಲಿಲ್ಲ, ಓಟು ನಿಲ್ಲಿಲ್ಲ ಅವನು ಅಷ್ಟೇ.
ಸರ್ ಹೇಳಿ, ನಿಮಗೆ ಆ ಘಟನೆ ಶಫಿ ಅವರು ನಿಮಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ತೀನಿ. ಇವೆಲ್ಲ ಏನು ಆಯಿತು ಅಂತ ನಿಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಅವತ್ತು ಆದಂಥ ಘಟನೆ ವಿವರಣೆ ಮಾಡೋದು. ಅಂದರೆ ನಮಗೆ ಇಲ್ಲಿ ಒಬ್ಬರು ಕರೆ ಮಾಡಿ ಹೇಳಿದರು ಅಲ್ಲಿ ಹೀಗೆ ಆಗ್ತಾ ಉಂಟು ಅಂತ. ಅಲ್ಲಿ ನಾವು ಹೋಗಿ ನೋಡುವಾಗ ಅಲ್ಲಿ ಏನಿಲ್ಲ, ಅಲ್ಲಿ ಕೇವಲ ರಹಿಮಾನ್ ಮೃತದೇಹ ಮಾತ್ರ ಅಲ್ಲಿ ಬಿದ್ದಿತ್ತು ಗಾಡಿ ಹೊರಗೆ. ಮತ್ತು ಶಾಫಿಯನ್ನು ನಾವು ಕರೆ ಮಾಡಿ ಹೋಗಿ ಅವನನ್ನು ನಾಲ್ಕು ಅಡಿಕೆ ತೋಟದ ನಂತರ ಅವನು ನಮಗೆ ಅಲ್ಲಿ ಸಿಕ್ಕಿದ್ದು, ಒಂದು ಪೊದೆಯೊಳಗೆ ಇದ್ದ, ಅಲ್ಲಿಂದ ಕರ್ಕೊಂಡು ಬಂದದ್ದು ಶಾಫಿಯನ್ನು. ಫುಲ್ ಅವರು ಕೂಡ ರಕ್ತದ ಮಡುವಿನಲ್ಲೂ ರಕ್ತದಲ್ಲೇ ಮಡುವಲ್ಲಿ ಇದ್ದ ಅವನು. ಇಡೀ ದೇಹದಲ್ಲಿ ಅವನ ರಕ್ತದ ಮಡು ಇತ್ತು. ಮಾತಾಡ್ತಾ ಇದ್ರ ಸರ್ ನಿಮ್ಗೆ ತಕ್ಷಣಕ್ಕೆ ಅವ್ರು ಆ ಪೊದೆ ಒಳಗೆ ಸಿಕ್ಕ ನಂತರ ಅಟ್ಲೀಸ್ಟ್ ನೀವು ಫುಲ್ ನಿತ್ರಾಣರಾಗ್ಬಿಟ್ಟಿದ್ರೆ ಮಾತಾಡ್ತಾ ಇದ್ರೆ? ಮಾತಾಡೋ ಅವಸ್ಥೆಯಲ್ಲಿ ಇರಲಿಲ್ಲ, ಮಾತಾಡೋ ಸ್ಥಿತಿಯಲ್ಲಿ ಅವನು ಇರಲಿಲ್ಲ. ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಮಾತಾಡ್ಸ್ಕೊಂಡು ಬಂದ್ರ ಸರ್? ಇಲ್ಲ ಸರ್, ನಮ್ಮ ಅಂದರೆ ಫುಲ್ಲು ಪೊಲೀಸ್ ಸೆಕ್ಯೂರಿಟಿ ಉಂಟು ಅಲ್ಲಿ, ಹಾಗಾಗಿ ಯಾಕೆ ಸಹ ಒಳಗಡೆ ಅನುಮತಿ ಇಲ್ಲ. ಥ್ಯಾಂಕ್ ಯು ಸರ್. ಅವ್ರ ತಂದೆ ಮಾತಾಡ್ಸೋಣ. ಅಂದರೆ ನನ್ನ ಇಲ್ಲಿ ಫ್ಯಾಮಿಲಿ ರಿಲೇಷನ್ ಹತ್ತಿರದ ಮನೆ ಉಂಟು. ಅಂದರೆ ನನಗೆ ಇಲ್ಲಿ ಒಂದು 10-15 ವರ್ಷದಿಂದ ಪರಿಚಯ. ನಮ್ಮ ಮುಂದಿಗೆ ತುಂಬ ಒಳ್ಳೆ ರೀತಿಯಲ್ಲಿ ವಿವರಿಸ್ತಿದ್ದ, ಏನಿದ್ರು ಕೂಡ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದು. ಏನಾದರೂ ಒಂದು ಅರ್ಜೆಂಟಿಗೆ ವ್ಯವಹಾರ ಏನಾದರೂ ಕೇಳ್ತಿದ್ರೆ, ಸಾಲ ಏನಾದಿದ್ದರೆ ನಮಗೆ ಸಹಕರಿಸ್ತಿದ್ದ. ಅದು ಮಾತ್ರ ಅಲ್ಲ, ನಮಗೆ ಯಾವ ಕಾರ್ಯಕ್ರಮದಲ್ಲಿದ್ದರೂ ಅವರ ಮನೆಯಲ್ಲಿದ್ದರೂ ಕೂಡ ನಮ್ಮನ್ನು ಕರೀತಿದ್ದ, ಒಳ್ಳೆ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ರು. ಅಂದರೆ ಈ ವಿಷಯ ನನಗೆ ತಿಳಿಯುವಾಗ ನಾನು ಊರಲ್ಲಿದ್ದೆ, ಆದರೂ ಕೂಡ ನನಗೆ ತುಂಬ ನಂಬಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ತುಂಬ ಬೇಜಾರಾಗ್ತಾ ಇತ್ತು. ಮತ್ತು ಏನು ಮಾತಾಡಬೇಕು, ಏನಾಯ್ತು ಅಂತ ನಮಗೆ ನಂಬಲಿಕ್ಕೆ ಆಗ್ತಿರಲಿಲ್ಲ. ಅಂದರೆ ಇಂತಹ ಕೊಲೆ ಈಗ ನಡೆಯುವಾಗ ಇಲ್ಲಿ ಹೆಚ್ಚಾಗಿ ಎಲ್ಲ ಜಾತಿಯ ಮನೆಗಳು ಇವರಲ್ಲಿ ಉಂಟು. ಆಚೆ ಕಡೆ ಈ ಕಡೆ ಹೋಗುವಾಗ ಗಾಡಿ ಸ್ವಲ್ಪ ಕಮ್ಮಿ ಇವರಲ್ಲಿ. ಏನಿದ್ರೂ ಕೂಡ ಸಿಕ್ಕಿದ ಗಾಡಿಗೆ ಕೈ ತೋರಿಸಿ ಹೋಗ್ತಾ ಇರುವಂಥ ಒಂದು ಸಂಗತಿ ಆಗ್ತಿತ್ತು. ಅಂದರೆ ಎಲ್ಲ ಧರ್ಮದವರು ಕೂಡ ಆ ಕಡೆಗೆ ಹೋಗ್ತಿದ್ರು. ಪ್ರತ್ಯೇಕವಾಗಿ ಹನೀಫ್ ಅದೇ ರೀತಿ ರೈಮಾನ್ ಕೂಡ ಎಲ್ಲರನ್ನು ಹತ್ತಿಸಿಕೊಂಡು ಹೋಗ್ತಿದ್ದ. ಅಂದರೆ ಈಗ ನಮಗೆ ತುಂಬ ಭಯ ಆಗ್ತಾಯಿದೆ ಅಂತಂದರೆ ಈ ಊರಲ್ಲಿ ಇನ್ನು ಯಾರಾದರೂ ಒಂದು ನಾವು ಹೋಗುವಾಗ ಕೈ ತೋರಿಸಿದರೆ ಅಥವಾ ಏನಾದರೂ ಒಂದು ಅವಶ್ಯಕ್ಕೆ ಏನಾದರೂ ಒಂದು ವ್ಯವಹಾರಕ್ಕೆ ಒಂದು ಕೇಳಿದರೆ ಖಂಡಿತವಾಗಿಯೂ ನಮಗೆ ಕೊಡಲಿಕ್ಕೆ ಒಂದು ಭಯ. ಅಂದರೆ ಎಲ್ಲರ ಮನಸ್ಸು ಕೂಡ ಒಂದು ಮುರಿದು ಹೋಗಿದೆ. ಯಾಕಂದರೆ ನಾವು ಅಷ್ಟೊಂದು ಪ್ರೀತಿಯಿಂದ ಬದುಕುತ್ತಿದ್ದ ಒಂದು ಊರಾಗಿತ್ತು. ಅದೇ ರೀತಿ ವ್ಯವಹಾರ ಮಾಡ್ತಿದ್ದಂಥ ಒಂದು ಊರಾಗಿತ್ತು. ಅದೇ ರೀತಿ ಯಾವುದರಲ್ಲಿ ಕೂಡ ಭಾಗಿಯಾಗದ ಒಳ್ಳೆಯ ರೀತಿಯಲ್ಲಿ ಮಸೀದಿಯಲ್ಲಿ ಆಗಲಿ ಅದೇ ರೀತಿ ಊರಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಸಹಕರಿಸಿದ್ದಂಥ ವ್ಯಕ್ತಿಯನ್ನು ಈ ರೀತಿ ಕೊಲೆ ಮಾಡೋದಾದರೆ ಇನ್ನು ನಮಗೆ ಅಥವಾ ಯಾರಿಗಾದರೂ ಕೂಡ ಈ ಊರಲ್ಲಿ ಒಂದು ಕೆಲಸಕ್ಕೆ ಹೋಗೋದಾಗಲಿ ಆಗಲಿ ಕಳೀಲಿಕ್ಕೆ ಆಗಲಿ ಅಥವಾ ಯಾವುದಕ್ಕೆ ಒಂದು ಕೂಡ ಇನ್ನೊಬ್ಬರನ್ನು ನಾವು ಸಹಕರಿಸುವುದು ಹೇಗೆ ಅಥವಾ ನಾವು ಇನ್ನೊಬ್ಬರಲ್ಲಿ ಸಹಾಯ ಯಾಚಿಸುವುದು ಹೇಗೆ ಅಂತ ತುಂಬ ಭಯ ಆಗುವಂಥ ಒಂದು ಭಯದ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಖಂಡಿತವಾಗಿಯೂ ನಮ್ಮ ಸರ್ಕಾರ ಅದೇ ರೀತಿ ಅದಕ್ಕೆ ಬೇಕಾದಂತಹ ಎಲ್ಲ ಜನಗಳು ನಮ್ಮಲ್ಲಿ ಕೇಳುವುದಂದರೆ ನಮ್ಮ ಊರಲ್ಲಿ ಇನ್ನು ಮುಂದಕ್ಕೆ ಯಾರಿಗೂ ಕೂಡ ಇಂತಹ ಒಂದು ಪರಿಸ್ಥಿತಿ ದುರ್ಗತಿ ಬರಬಾರ್ದು. ಅದಕ್ಕೆ ಬೇಕಾಗಿ ಎಲ್ಲರೂ ಕೂಡ ಸಹಕರಿಸಬೇಕು, ತಾಳ್ಮೆಯಿಂದ ವರ್ತಿಸಬೇಕು ಅಷ್ಟೇ. ಮತ್ತೇನು ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಏನಿದ್ರೂ ಕೂಡ ಪುಟ್ಟ ಮಕ್ಕಳು ಅದೇ ರೀತಿ ಅವರ ತಂದೆ ತಾಯಿ ಅವರ ಕಣ್ಣಿನ ಶಾಪ ಯಾರಿಗೂ ತಟ್ಟದೆ ಹೋಗೋದಿಲ್ಲ. ಯಾರಾದರೂ ಮಾನವರು ಕೊಟ್ಟು ಕೊನೆ ಅದಕ್ಕೆ ಹೇಳ್ತಾರಲ್ಲ, ದೇವರು ಕೊಟ್ಟರೆ ಕೊನೆ ತನಕ, ಮಾನವ ಕೊಟ್ಟರೆ ಸ್ವಲ್ಪ ದಿನ ಮಾತ್ರ ಇರ್ಬೋದು ಅಷ್ಟೇ. ಅಂದರೆ ಅದು ಅವರು ಅನುಭವಿಸಿಯೇ ತೀರ್ತಾರೆ. ಅವರ ತಂದೆ ತಾಯಿ ಈಗಲೂ ಕೂಡ ಅವರು ಪೂರ್ವ ಸ್ಥಿತಿಗೆ ಬಂದಿಲ್ಲ, ಈಗಲೂ ಕೂಡ ತುಂಬ ಕಷ್ಟದಲ್ಲಿ. ಅದೇ ರೀತಿ ನಮಗೆ ನ್ಯಾಯ ಕೇಳೋದಂದರೆ ಅದೇ, ನಮಗೆ ನ್ಯಾಯ ಬೇಕು. ಮೊತ್ತವಾಗಿ ಊರಿನಲ್ಲಿ ಸಹಬಾಳ್ವೆ ಶಾಂತಿನೆಲ್ಲ ನಿಲ್ಲಿಸಬೇಕು ಎಲ್ಲರಿಗೂ ಕೂಡ. ಪ್ರತ್ಯೇಕವಾಗಿ ನಮ್ಮ ಮಂಗಳೂರು ಅಂದರೆ ಎಲ್ಲ ಊರಿನ ಜನಗಳು ಇಲ್ಲಿಗೆ ಬರ್ತಾರೆ, ವಿದ್ಯಾಭ್ಯಾಸಕ್ಕಾಗಿ ಯೂನಿವರ್ಸಿಟಿಗಳು ಎಲ್ಲ ಕಳೀಲಿಕ್ಕೆ ಬೇಕಾಗಿ ಬರ್ತಾರೆ. ಇನ್ನು ದಿನನಿತ್ಯದ ಒಂದು ಊಟಕ್ಕಾಗಿ ಕೆಲಸಕ್ಕೆ ಹೋಗಲು ಕೂಡ ಭಯ. ಅದೇ ರೀತಿ ಮಕ್ಕಳು ಶಾಲೆ ಬಿಟ್ಟು ನಮ್ಮ ಮನೆಗೆ ಬರ್ತಾರಾ, ಯಾವ ರೀತಿಯಲ್ಲಿ ನೀವು ಮಂಗಳೂರಿಗೆ ಹೇಗೆ ಧೈರ್ಯ ಬರ್ತದೆ? ನಮಗೆ ಎಲ್ಲ ಊರಿನಿಂದ, ಕರ್ನಾಟಕದಿಂದ ಮಾತ್ರ ಅಲ್ಲ ಕೇರಳದಿಂದ, ಅದೇ ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳಿಂದಲೂ ಕೂಡ ಮಂಗಳೂರಿಗೆ ಕಳೀಲಿಕ್ಕಾಗಿ ಬರ್ತಾರೆ. ಅದೇ ರೀತಿ ಕೆಲಸಕ್ಕಾಗಿ ಕೂಡ ಬರ್ತಾರೆ. ಇನ್ನು ಅವರ ಮಕ್ಕಳನ್ನು ಯಾವ ಧೈರ್ಯದಿಂದ ಕಳಿಸೋದು? ಅವರು ಒಂದು ವೇಳೆ ಕಳಿಸಿದರೆ ತಿರುಗಿಸಿ ಮನೆಗೆ ಮುಟ್ಟುತ್ತಾರೆ ಎಂಬ ಧೈರ್ಯ ಖಂಡಿತವಾಗಿ ಇಂಥ ಸ್ಥಿತಿಯಲ್ಲಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಹೇಳೋದು ಎಲ್ಲ ಧರ್ಮದವರು ಕೂಡ ಶಾಂತಿಯಿಂದ, ಕೆಲವರು ಇರ್ತಾರೆ ಅದನ್ನು ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಇಷ್ಟು ಪ್ರೀತಿಯಿಂದ ಒಟ್ಟಿಗೆ ಇದ್ದು ಕೂಡ ಈಗ ವಂಚಿಸೋದಂದರೆ ಇದಕ್ಕಿಂತ ದೊಡ್ಡ ಇನ್ನು ಅನಾಹುತ ಬೇರೆ ಏನಿಲ್ಲ.
ಅಟ್ಲೀಸ್ಟ್ ಯಾವಾಗಾದ್ರೂ ನಿಮ್ಮ ಹತ್ರ ಅಬ್ದುಲ್ ರಹೀಮ್ ಫೋನಲ್ಲಿ ಮಾತಾಡಬೇಕಾದ್ರೆ ಈ ಹಿಂದೂ ಮುಸ್ಲಿಂ ಸಂಘರ್ಷಗಳ ಬಗ್ಗೆ ಚರ್ಚೆ ಮಾಡಿದ್ದು ಉಂಟಾ ಸರ್? ನಾವು ಎಷ್ಟೇ ಕ್ಲೋಸ್ ಇದ್ದರೂ ಈ ಥರದ್ದು ಏನೋ ಒಂದು ಘಟನೆ ನಡೀತಾನೆ ಇರುತ್ತೆ ಕಣೋ ಇಲ್ಲಿ ಹಾಗೆ ಹೀಗೆ ಅಂತ ಏನಾದ್ರು ಫ್ರೆಂಡ್ಲಿಯಾಗಿ ಮಾತಾಡಿದ್ದುಂಟಾ? ಫ್ರೆಂಡ್ಲಿಯಾಗಿ ನಾವು ಫೋನಲ್ಲಿ ಮಾತಾಡ್ತಾನೆ ಇರಲಿಲ್ಲ. ಏನಾದರೂ ಕಾರ್ಯಕ್ರಮ ಇದ್ದರೆ ಕರೆದಿದ್ದೆ ಅಷ್ಟೇ. ಅಂದರೆ ನಾನೀಗ ಇಲ್ಲಿ ನಮ್ಮ ಫ್ಯಾಮಿಲಿ ಮನೆಗೆ ಬಂದರೆ ನಾವು ಮಾತಾಡ್ತೇವೆ ಅಷ್ಟೇ. ಆಗ ಮಾತಾಡಿದರೂ ಕೂಡ ಹಿಂದೂ ಧರ್ಮದ ಬಿಟ್ಟು ನಮ್ಮ ಧರ್ಮದಲ್ಲಿ ದೊಡ್ಡ ಯಾವುದೇ ಗಲಾಟೆ ಇದ್ದರೆ ಅದಕ್ಕೆ ಅವರು ಒತ್ತು ಕೊಡ್ತಿರಲಿಲ್ಲ, ಆ ಭಾಗಕ್ಕೆ ಅವರು ನೋಡ್ತಿರಲಿಲ್ಲ. ಏನಾದರೂ ಇದ್ದರೆ ಎಂಟ್ರೇನ್ ಮಾತಾಡಲಿಲ್ಲ. ಅಂದರೆ ಸಮಾಧಾನದ ಮಾತುಕತೆ ಇದ್ದರೆ ಮಸೀದಿ ಬಂದರೆ ಅದು ಮಾತ್ರ ಮಾತಾಡ್ತಿದ್ದು ಅಂತ ನನ್ನ ಅನಿಸ್ತೇನೆ ಅಷ್ಟೇ. ಅಂದರೆ ನಮ್ಮೊಂದಿಗೆ ಇಷ್ಟು 15 ವರ್ಷದಲ್ಲಿ ಒಂದು ಕೂಡ ಒಂದು ನನ್ನಲ್ಲಿ ರೆಸ್ಪೆಕ್ಟಲ್ಲಿ ಮಾತಾಡ್ತಿದ್ದ ಹೊರತು ಒಂದು ಕೂಡ ಇದು ಕಪ್ಪು ಚುಕ್ಕೆನೂ ಇರಲಿಲ್ಲ. ಇಲ್ಲ, ಎಷ್ಟರವರೆಗೆ ನಾನು ನೋಡಿದ 10-15 ವರ್ಷದಿಂದ ಒಂದು ಕಪ್ಪು ಚುಕ್ಕೆ ಆಗಲಿ, ಅವರ ಕಪ್ಪು ಚುಕ್ಕೆ ಅಂತ ಹೇಳಿದರೆ ನಮ್ಮ ಧರ್ಮದಲ್ಲೇ ಆಗಲಿ ಅಥವಾ ನಮ್ಮ ಊರಿನದಾಗಲಿ ನೆರೆಕರೆ ವಿಷಯದಾಗಲಿ ಆಗಲಿ ನಾನು ಇಷ್ಟರವರೆಗೆ ಅಂಥದ್ದನ್ನು ಕೇಳಿಲ್ಲ. ನನ್ನ ಅನುಭವದಲ್ಲಿ ನನಗೆ ಗೊತ್ತೇ ಇಲ್ಲ. ನಾನು ದಿವಸಕ್ಕೆ 2-3 ಸಲ ಇಲ್ಲಿಂದಲೇ ಹೋಗೋದು. ಎಷ್ಟು ಸಲ ಇಲ್ಲಿ ಕಾಣ್ತಾನೆ ಅಂದರೆ ನನಗೆ ಕೈ ಎತ್ತಿ ಅವನು ಕೈ ಇಶ್ಯೂ ಮಾಡೋದಿಲ್ಲ. ಇವನು ಕೂಡ ಹಾಗೆ ಏನು ದಣಿಕಿಲ್ಲ ಅಂತೇಳಿ ನನ್ನ ಕರೆಯೋದು. ಅವನ ಹೆಸರಲ್ಲಿ ಇಷ್ಟರವರೆಗೆ ಕರೆಯಲಿಲ್ಲ ಇವರು. ಇವನಾಗಲಿ ಇವರ ತಮ್ಮನಾಗಲಿ ನಿಮ್ಮ ಹೆಸರು ಹೆಸರಲ್ಲಿ ಉಮೇಶಣ್ಣ ಅಂತ ನನ್ನ ಇಷ್ಟರವರೆಗೆ ಇವತ್ತಿನವರೆಗೆ ಕರೀಲಿಲ್ಲ ಅವನು. ಅಷ್ಟು ಆತ್ಮೀಯರು ನಾವು. ಇವರ ತಂದೆ ಈಗೆಲ್ಲ ಮುಂಚಿನಿಂದಲೇ ನಮಗೆ ಪರಿಚಯ. ನಮ್ಮ ತಂದೆಯ ಕಾಲದಿಂದಲೂ ಇವರನ್ನು ನೋಡಿದ ಇವರು. ಇವ ಅಣ್ಣ ತಮ್ಮಂದಿರೆಲ್ಲ ನಮ್ಮ ಮನೆಗೇ ಎಲ್ಲ ಬರ್ತಿದ್ರು ಕೆಲಸಕ್ಕೆಲ್ಲ. ಅವ್ರ ಬೆಡ್ ಮಮ್ಮದು ಮತ್ತು ಬೇರೆಯವರು ಮತ್ತು ಅವರು ಅಬ್ಬುಂಜಿ ಬೇರೆ ಅಂತ ಇದ್ರು ಇಲ್ಲಿ. ಅವರು ನಮಗೆ ಭಾಳ ಹತ್ತಿರದವರಿಂದ ಭಾಳ ನಮ್ಮ ಮನೆಗೆ ಬರೋದು ಯಾವುದೇ ಕೆಲಸ ನನ್ನ ತಂದೆ ಹತ್ರ ಮಾತಾಡಿ ಅವ್ರಿಗೆ ದಿನವೇ ಹೋಗೋದಿಲ್ಲ. ಹಾಗೆ ಕೆಲವೆಲ್ಲ ವಿಷಯ ಇಲ್ಲ. ಇವರೆಂದರೆ ಅಷ್ಟು ಒಳ್ಳೆಯವರು. ನಾನು ಒಳ್ಳೆಯದು ಅದಕ್ಕೆ ಎಲ್ಲದು ಅಂತಲೇ ಹೇಳ್ತೇನೆ. ಎಲ್ಲ ಇವರ ನೇಚರೇ ಒಳ್ಳೆಯದು. ಅದು ಇವರ ತಂದೆಯದು. ಅದು ಇವರಿಗೆ ಕೂಡ ಬಂದಿದೆ. ಯಾರಿಗೆ ಅನ್ಯಾಯ ಮಾಡಿದ್ದಾರಲ್ಲ, ಇವರ ಅಣ್ಣ ತಮ್ಮಂದಿರು 4-5 ಮಂದಿ ಇದ್ದಾರೆ, ಈಗಲೂ ಇದ್ದರಲ್ಲಿದ್ದಾರೆ ಅವ್ರು ದೊಡ್ಡವರೆಲ್ಲ. ಎಷ್ಟು ಒಳ್ಳೆಯವರು ಅಂದರೆ ಎಷ್ಟು ಬೇಕಷ್ಟೇ, ಬೇರೆಯವರ ವಿಷಯಕ್ಕೆ ಅವರು ಹೋಗುವುದಿಲ್ಲ. ಇವರು ಹೋಟೆಲ್ ಮಾಡಿ ಜೀವನ ಸಾಗಿಸಿದಂಥ ಒಂದು ವ್ಯಕ್ತಿ, ಕಷ್ಟದಿಂದ ಬಂದವರು. ಏಕೆಂದರೆ ಕಷ್ಟ ಅಂದರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರಿಗೆ ಗೊತ್ತು. ಈ ಮಕ್ಕಳನ್ನೆಲ್ಲ ಸಾಕಲಿಕ್ಕೆ ಈಗ ದೊಡ್ಡವಾದಾಗಿ ಈಗ ಸ್ಟೇಜಿಗೆ ಬಂದಿದ್ದಾರೆ ಇವರು ಸ್ವಂತ ದುಡಿದು. ಈಗ ನನಗೆ ಬಾಡಿಗೆ ಬರ್ತದೆ, ನಾನು ಏನಿದ್ದರೂ ಇವನಿಗೆ ಫೋನ್ ಮಾಡೋದು. ನನ್ನ ಮನೆಗೆ ಏನು ಬಾಡಿದ್ರು ಅಣಿಪು ಅಂತ. ಅವನಷ್ಟು ಇದಿಲ್ಲ ಇದು ಅಂದರೆ ಸಣ್ಣವನಲ್ಲ, ಇವನ ಹತ್ರ ಹೇಳೋದು. ನಾನು ತನ್ಮನನ್ನು ಕಳಿಸ್ತೇನೆ, ಮೆಗ್ಗೆ ಬರ್ಪಿ ಹಾಗೆ ತುಳಿನಲ್ಲಿ ಅವನನ್ನೇ ಕಳಿಸೋದು ನನ್ನ ಮನೆಗೆ. ಮೊನ್ನೆ ಒಂದು 2-3 ತಿಂಗಳ ಮುಂಚೆ ಕೂಡ ಇವನೇ ಒಂದು ಇದಕ್ಕೆ ಕಳಿಸೋದು. ಅವನ ಬಾಡಿಗೆ ಕೂಡ ಬೇಡ ಅಂತಲೇ ಮತ್ತೆ ಕೊಡಿ ನೀವು ಈಗ ಬೇಡ ಎಷ್ಟು ಬಾಡಿಗೆ ಕೂಡ ಹೇಳೋದಿಲ್ಲ ಅವನು. ನಾನೇ ಒಂದು ದಿವಸ ಕೇಳಿದೆ, ಎಷ್ಟು ಮಾರ ನಿಂದು ಬಾಡಿಗೆ ಹೇಳು. ಸರಿ ಇಲ್ಲಿ ನಿಲ್ಲಿಸಿ, ಇಷ್ಟು ಕೊಡಿ, ಅದು ಇಷ್ಟ ಆಗ್ತದೆ, ನೀವು ಇಷ್ಟು ಕೊಡಿ, ನನಗೆ ಕಡಿಮೆ ಮಾಡಿ ಹೇಳ್ದು. ಆಯ್ತು, ನಾನು ನೀನು ಅಕೌಂಟ್ ನಂಬರ್ ಕೊಡು, ಫೋನ್ ಮಾಡಿ. ಮೊನ್ನೆ ಇಷ್ಟೇ ಒಂದೆರಡು ತಿಂಗಳಾಗೆ ಅಷ್ಟೇ ಹಾಕಿ ಅವನಿಗೆ. ನೋಡಿ ಅಂಥ ಹುಡುಗ ಅವನು. ಹಿಂದೂಗಳ ಇದರಲ್ಲಿ ಯಾವುದು ಅವನ ಹತ್ರ ದ್ವೇಷ ಇಲ್ಲ ಇಲ್ಲಿ ಈ ವಟಾರದಲ್ಲಿ. ನನಗೆ ಗೊತ್ತಿಲ್ಲ, ಬೇರೆದು ನನಗೆ ಗೊತ್ತಿಲ್ಲ. ಅವರ ಬಿಸ್ನೆಸ್ ಅದು ಇನ್ನೂ ನನಗೆ ಗೊತ್ತಿಲ್ಲ. ಅದು ಅವನ ಬಿಸ್ನೆಸ್ ವೈದ್ಯದ್ದು ಅವನು ಮಾಡ್ತಾನೆ, ಜೀವನಕ್ಕೆ ಮಾಡ್ತಾರೆ ವೈದ್ಯ. ಮತ್ತೆ ಎಂತ ಮಾಡೋದು ಅವನು? ವೈದ್ಯದ್ದು ಜೀವನ ಮಾಡದಿದ್ದರೆ ಮತ್ತೆ ಎಂತ ಮಾಡೋದು? ಜಲ್ಲಿ ಎಲ್ಲ ಮಾಡಿ ನನಗೆ ನಮ್ಮ ಮನೆಗೆ ಕೂಡ ವೈದ್ಯ ತಂದು ಕೊಟ್ಟಿದ್ದಾನೆ. ಕೇಳಿದರೆ ಈಗ ತಂದು ಕೊಡ್ತಿದ್ದಾನೆ. ಅದಕ್ಕೆ ನಾವು ಅವರನ್ನು ಏನು ಮಾಡಲಿಕ್ಕೆ, ಇದು ದ್ವೇಷದ ರಾಜಕೀಯ ಏನಾಗಿದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದು ಇದೊಂದು. ಏಕೆಂದರೆ ಮನೆಗೆ ಕರೆದು ಅವನಿಗೊಂದು ವಿಷ ಹಾಕಿ ಬಟ್ಟಲಲ್ಲಿ ಕೊಡುವುದು ಒಂದೇ, ಇದು ಮಾಡೋದು ಒಂದೇ. ನಂಬಿಸಿ ಕುತ್ತಿಗೆ ಕೊಯ್ಯಬಾರ್ದು. ಈಗ ಅವರನ್ನು ಕರೆಯೋದು ನನ್ನ ಮನೆಗೆ, ಒಂದು ಬಟ್ಟಲಿಗೆ ಒಂದು ವಿಷ ಹಾಕಿ ಕುಡಲಿಕ್ಕೆ ಕೊಟ್ಟರೆ ಏನಾಗ್ತದೆ? ಇದು ಅಂಥ ವ್ಯವಹಾರ ಆಗಿದೆ ಈಗ ನಾನು ಇವನನ್ನು ಕರೆಯೋದು, ಇವನು ಬರ್ತಾನೆ ನಮ್ಮ ಮನೆಗೆ. ಯಾವಾಗ ಈಗ ಬೇಕಾದರೂ ಬರ್ತಾನೆ ಅವನು. ಈಗ ಹೇಳಿದ್ದು ನಾನು ವಿಷಯ ಹೇಳಿದ್ದು ಬರ್ದ ಅವನಿಗೆ ಇವನನ್ನು ತೆಗೆಯುವಂತೆ ಒಂದು ವಿಷ ಹಾಕಿ ಕೊಟ್ಟರೆ ಅದುಂಟಾ? ಇದು ಹಾಗೆ ಮಾಡಿದ್ದಲ್ಲ, ಧರ್ಮ ಅಲ್ಲ ಇದಲ್ಲ. ಇದಕ್ಕೆ ನ್ಯಾಯ ಇಲ್ಲ. ಇದು ದೇವರು ನೋಡುವವರು ದೇವರಿದ್ದಾರೆ. ನಾನು ಅಷ್ಟಕ್ಕೆ ಹೇಳ್ತಾನೆ, ಬೇರೆ ನಮ್ಮ ಹಿಂದೆ ಹೇಳಲಿಕ್ಕೆ ಇಲ್ಲ. ಅಲ್ಲಿ ಎಲ್ಲ ರಕ್ತ ಎಲ್ಲ ಬೀಳ್ಬಾರ್ದು. ಅದು ಅಂದರೆ ಅದು ದೇವಸ್ಥಾನ ಎಲ್ಲೆಲ್ಲ ಕಾರ್ಣಿಕದ ಭೂತಗಳೆಲ್ಲ ಉಂಟು. ಅಲ್ಲಿ ಯಾರು ಅನ್ಯಾಯ ಮಾಡಿದರು ಅವಳು ಉಳಿಯೋದಿಲ್ಲ. ಕೃತ್ಯ ನಡೆದ ಜಾಗ ಕುರಿಯಾಳ ಇದೆಯಲ್ಲ, ಆ ಜಾಗದಲ್ಲಿ ಹೇಳ್ತಿರೋದು ನೀವು. ದೈವಂಟಲ್ಲಿ ಭಾಳ ಜೋರಿದ್ದು ದೈವಂಟ. ಅದು ಮೊನ್ನೆ ಆಗಿದ್ದದು. ನಾನು ಕೂಡ ವರ್ಷ ಅಲ್ಲಿ ನಾವು ಕೂಡ ವರ್ಷ ಹೋಗ್ತೇವೆ, ಅದಕ್ಕೆ ಕಾರ್ಯಕ್ಕೆ ಎಲ್ಲ ಕೊಡ್ತೇವೆ. ಮೊನ್ನೆ ಅಲ್ಲಿ ವ್ಯಾಪಾರ ಮಾಡೋದು ಕೂಡ ಇವರು ಯಾರಲ್ಲಿ, ಅಲ್ಲಿ ಹೂವಿನ ವ್ಯಾಪಾರ ಉಂಟ, ಮುಸ್ಲಿಮರೇ ಮಾಡೋದು. ಹೊರಗಡೆ ಕೂತು ಎಲ್ಲ ಇಲ್ಲಿಯವರೇ ಹೋಗೋದು. ಇಲ್ಲಿಯವರು 4-5 ಮಂದಿ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಅವರಾಗಿಂದಲೂ ಹೂ ತೆಗೆದು ನಾವು ಅಲ್ಲಿ ಕೊಡುವುದು. ಅದರಲ್ಲಿ ನನ್ನ ತಂದೆ ಅಲ್ಲಿ 45 ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರು.
ಮುಂಚೆ ಓಕೆ ಯಾರಿಲ್ಲ ಅವರನ್ನೇ ಫಿಕ್ಸ್ ಮಾಡಿ ನೀವು ಆಗಬೇಕು ಅಂತ. ಅಲ್ಲಿ ಅಷ್ಟು ಒಳ್ಳೆಯ ಊರಿನವರೆಲ್ಲ ಅಷ್ಟು ಒಳ್ಳೆಯದಿದ್ದಾನೆ. ಮತ್ತು ಅವರು ಇಲ್ಲಿಗೆ ಬಂದರು, ನಮ್ಮ ಇಲ್ಲಿ ತಾಯಿ ಮನೆ ಇಲ್ಲಿಗೆ ನನಗೆ ಬೇಡ, ಅಲ್ಲಿ ಕಷ್ಟ ಆಗ್ತದೆ, ಅವ್ರು ಏಜ್ ಆಯ್ತಲ್ಲ ಹಾಗೆ ಬಿಟ್ಟಿದ್ದಾರೆ. ಮತ್ತು ರಾಜಕೀಯ ಎಲ್ಲ ಬೇಡ ಅಂತ ಹಾಗೆ ಪರ್ಮನೆಂಟ್ ಅವರೇ 45 ವರ್ಷದಲ್ಲಿ ಯಾರು ಇಲ್ಲ ಹಾಗೆ ಅಷ್ಟು ಇದು. ಅವರು ಒಂದು ಪೈಸೆ ಕೂಡ ಮಾಡಲಿಲ್ಲ, ಒಂದು ಜಾಗ ಕೂಡ ಮಾಡಲಿಲ್ಲ ಅಲ್ಲಿ. ಅಷ್ಟು ಒಳ್ಳೆಯವರು ನಿಯತ್ತಂದ್ರೆ ಅಷ್ಟು ನೋಡಿ. ಇವರು ಎಷ್ಟು ಒಳ್ಳೆಯವರು ಗೊತ್ತುಂಟ, ಇವರ ವಿಷಯ ಮಾತಾಡಲಿಕ್ಕಿಲ್ಲ. ಯಾರನ್ನಾದರೂ ಇವರ ವಿಷಯ ಕೇಳಿ ನೋಡು, ಬೆಳ್ಳೂರಲ್ಲಿ ಇವರನ್ನು ಯಾರಾದರೂ ದೂರವರು ಉಂಟಾ? ನೋಡಿ, ಹಿಂದೂ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮ ಭಾಗಿಯಾಗ್ತಿದ್ರು. ಪ್ರಸಾದ ಹಂಚೋದಾಗಿರ್ಬೋದು, ಇರಲಿ ಏನು ಶಾರದಾ ಮೆರವಣಿಗೆ, ಆಟ ಇರಲಿ, ಯಕ್ಷಗಾನ ಇರಲಿ, ಯಾವುದೇ ಒಂದು ಕೋಲ ಇರಲಿ, ಎಲ್ಲರೂ ಬರ್ತಾರಲ್ಲ, ಊಟ ಮಾಡಿ ಒಳ್ಳೆ ಇದರಲ್ಲಿ ಮಾತಾಡಿ ಕೈಗೊಟ್ಟು ಎಲ್ಲ ಹೋಗೋದು. ಅಷ್ಟು ಒಳ್ಳೆ ಇದು ಇತ್ತು ನಮ್ಮಲ್ಲಿ ಇಲ್ಲಿ ಬೆಳಗ್ಗೆ. ಸುಮ್ಮನೆ ಒಂದು ವಿಷ ಬೀಜ ಇತ್ತಿದ್ದಲ್ಲ ಇಲ್ಲಿ. ಇದೊಂದು ಇಡೀ ಊರಿಗೆ ಬಡಗಬೆಲ್ಲೂರು, ಕೊಳತಮ್ಮಜಲ್, ಇಡೀ ಊರಲ್ಲೆಲ್ಲ ಸ್ಪ್ರೆಡ್ ಆಗಿ ಏನಾಯ್ತು ಈಗ ನಮಗೆ ಸೇಮ್ ಆಗ್ತದೆ. ನಾನಿನ್ನು ಮೊನ್ನೆ ಬಂದು ಅಲ್ಲಿ ಕೇಳಿ ಹೋಗಿದ್ದು, ಒಳಗೆ ಬರಲಿಲ್ಲ. ನನಗೆ ನೋಡುವಾಗ ಇದಾಯಿತು. ಅದು ಇವತ್ತು ಸ್ವಲ್ಪ ತಂಡಾಗಿದ್ದಲ್ಲ, ಹಾಗೆ ಮಾತಾಡಿ ಹೋಗಿ ಇವರ ಹತ್ರ ಒಂದು ಮಾತಾಡಬೇಕು, ಮಗ ಅನೀಫು ಮಾತಾಡಿ ಹೋಗುವಂತ ಬಂದದ್ದು. ಮಾತಾಡೋದು ನಮಗೆ ಮನಸ್ಸು ಇದಾಗೋದಿಲ್ಲ. ಈಗ ಇಲ್ಲಿಂದಲ್ಲ ಒಂದು 4 ಸೈಡ್ ಹೋಗ್ತೇವೆ, ಒಮ್ಮೆ ಒಂದು ಅವರ ಮುಖ ನೋಡಿ ಮಾತಾಡಿದರೆ ನಮಗೆ ಸರಿಯಾಗೋದಿಲ್ಲ. ನಮ್ಮದು ನೇಚರ್ ಆಗಿ ನಾವು ಕೂಡ ಹಾಗೆ, ನಾವು ಯಾರಿಗೂ ದುಶ್ಮನ್ ಅಂತ ಇಲ್ಲ ಇಲ್ಲಿ ಯಾರಿಗೂ ದುಶ್ಮನ್ ಇಲ್ಲ. ನಾವು ಒಳ್ಳೆಯವರು. ಕೆಲವರೆಲ್ಲ ಇರ್ತಾರೆ ಸುಮ್ಮನೆ ದುಶ್ಮನ್ ಮಾಡಿಕೊಂಡು ಹೋಗ್ತಾರೆ. ನಾವೇನು ಮಾಡ್ತಾರೆ ಹಿಂದಿನಿಂದ ನಾವು ಅದನ್ನು ಇದು ಮಾಡಲಿಕ್ಕೆ ಆಗೋದು. ನೋಡಿ, ಇವರು ಏನಾದರೂ ಮಾಡಿದ್ದಾರಾ? ಇವರಿಗೆ ದುಶ್ಮನ್ ಆಯ್ತಲ್ಲ ಈಗ. ಏನು ಮಾಡಿದ್ದಾರೆ ಇವರು ಪಾಪ? ಇವರು ಇದು ಮಾಡಲಿಕ್ಕೆ ಉಂಟಾ? ಕೆಲವೊಬ್ಬರು ಮನಸ್ಸಲ್ಲಿ ಆ ಥರದ್ದು ಇರೋದೇ ಇಲ್ಲ ಸರ್. ಅವ್ರು ನಾವು ಅಕ್ಕಪಕ್ಕದಲ್ಲಿ ಇದ್ದೀವಿ, ನೆಮ್ಮದಿಯಿಂದ ಒಂದು ಬದುಕನ್ನು ನಡೆಸಿದ್ರೆ ಸಾಕಪ್ಪ, ನಮಗೊಂದು ಒಳ್ಳೆ ಬದುಕು. ಅವರು ಕೂಡ ತಿಳ್ಬೇಕು. ಅವರ ಮನೆ ಅಂಗಳದಲ್ಲಿ ತಂದು ಕೊಂದರೆ ಇನ್ನು ಹಣೆ ಅಂಗಳದ ಹೆಂಗಸರೆಲ್ಲ ಹೇಗೆ ಅಲ್ಲಿ ಜೀವನ ಮಾಡೋದು? ಒಬ್ಬನನ್ನು ಅಲ್ಲಿಯೇ ಮಾಡ್ತೀರಿ ಅಂತ ಹೇಳಿದ್ರೆ ಅದು ತಲೆ ಹೋಗೋದಿಲ್ವ ಅವರಿಗೆ? ಹೇಳುವವರು ತುಂಬ ಮಂದಿ ಇಡ್ತಾರೆ. ನಾನು ಕೂಡ ಹೇಳ್ತೇನೆ, ಹಾಗೆ ಮಾಡೋದು ಹಾಗೆ ಸರಿಯಲ್ಲ. ನನ್ನ ವಿಚಾರ ಇದು ಸರಿಯಲ್ಲ. ನಾನೆಂದರೆ ಇದಕ್ಕೆ ನಾನು ಸರಿ ಅಂತ ನಾನು ಒಪ್ಪುವುದಿಲ್ಲ.